ಶರೀರಂ ಸುರೂಪಂ ತಥಾ ವಾ ಕಲತ್ರಂ ಯಶಶ್ಚಾರು ಚಿತ್ರಂ ಧನಂ ಮೇರುತುಲ್ಯಂ ಮನಶ್ಚೇನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಷಡಂಗಾದಿವೇದೋ ಮುಖೇ ಶಾಸ್ತ್ರವಿದ್ಯಾ ಕವಿತ್ವಾದಿಗದ್ಯಂ ಸುಪದ್ಯಂ ಕರೋತಿ ಮನಶ್ಚೇನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಸದಾಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ, ಸದ್ಗುರು ಷಣ್ಮುಖಾರೂಢ ಯತಿಗಳನ್ನ, ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಯ ಕೈವಲ್ಯ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯವನ್ನ ರಚಿಸಿ ಶತಾಯುಷ್ಯ ಪರ್ಯಂತರ ಹಳ್ಳಿ ಪಟ್ಟಣಗಳನ್ನು ಸಂಚರಿಸಿ ನಿಜಗುಣರ ಶಾಸ್ತ್ರ ಬೋಧಿಸಿ ಅನಂತ ಮುಮುಕ್ಷುಗಳ ಉದ್ಧಾರ ಕರ್ತೃಗಳಾದ ಆರೂಢ ಜ್ಯೋತಿ ಶಿವಪುತ್ರ ಜನವರ ಪಾವನ ಸನ್ನಿಧಾನವನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಎಲ್ಲರ ಉದ್ಧಾರ ಕರ್ತೃ ಅನವರತ ಭಕ್ತರಿಗೆ ಶಾಸ್ತ್ರ ಸ್ತೋತ್ರಗಳನ್ನೆಡೆ ಮಾಡುವ ಮೂಲಕ ತಮ್ಮ ಅವತಾರ ಪೂರೈಸಿದಂತಹ ಪೂಜ್ಯ ಗುರುಗಳವರ ಪಾವನ ಚರಣಗಳನ್ನು ಹೃತ್ಸರೋಜದಲ್ಲಿ ಪ್ರತಿಷ್ಠಾಪಿಸಿ ಮತ್ತೂರು ಸುಕ್ಷೇತ್ರದ ಪ್ರಸಿದ್ಧ ಶಾಂತಾಶ್ರಮದ ಕರ್ತೃಗಳು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯ ದಿವ್ಯ ಪರಂಪರೆಯನ್ನ ಮುನ್ನಡೆಸಿದಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಮಾಣಿಕ ಪ್ರಭು ಮಹಾಸ್ವಾಮಿಗಳವರ ದಿವ್ಯ ಚೈತನ್ಯದಲ್ಲಿ ಅನಂತ ಪ್ರಣಾಮಗಳನ್ನು ಆಚರಿಸಿ ಸಿದ್ಧಾರೂಢ ಕಥಾಮೃತ ಪ್ರವಚನ ಸಮಾರೋಪ ಸಮಾರಂಭದ ಬ್ರಹ್ಮ ವೇದಿಕೆಯನ್ನು ಅಲಂಕರಿಸಿ ತಮ್ಮೆಲ್ಲರಿಗೂ ದರ್ಶನವನ್ನು ದಯಪಾಲಿಸಿದಂತಹ ರಾಚೋಟೇಶ್ವರ ಶ್ರೀಮಠದ ಪೂಜ್ಯರ ಪವಿತ್ರ ಸನ್ನಿಧಾನದಲ್ಲಿ ಪ್ರಣಾಮಗಳನ್ನು ಆಚರಿಸಿ 33 ದಿನಗಳ ಕಾಲ ತಮ್ಮೆಲ್ಲರಿಗೂ ಶಿವಾವತಾರಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯ ಕಥಾಮೃತವನ್ನ ಉಣಬಡಿಸಿದಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಿಪೂರ್ಣಾನಂದ ಭಾರತಿ ಮಹಾಸ್ವಾಮಿಗಳವರಲ್ಲಿ ಅನಂತ ಪ್ರಣಾಮಗಳನ್ನು ಆಚರಿಸಿ ಪೂಜ್ಯರಾಗಿರುವಂತಹ ವೀರಯ್ಯಜ್ಜನವರಲ್ಲಿ ಸಾಧಕ ಬಳಗದಲ್ಲಿ ಶಿವಸ್ವರೂಪಿಗಳ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. 10:20 ಆಗಿದೆ. ಬಹಳ ಹೊತ್ತಿನವರೆಗೂ ನಾನೇನು ಮಾತಾಡಂಗಿಲ್ಲ. 2 ಮಾತುಗಳನ್ನ ಹೇಳಬೇಕು ಅಂತ ಇಚ್ಛೆ. ಅವು ಒಂದೊಂದು ಮಾತು 2 ತಾಸಿನ ಹೋದವು.
ಅವ್ರು ಹರಿಶ್ಚಂದ್ರ ನಾಟಕದವ್ರು ಅಂತಾರ. ಮತ್ ನೀವ ನಮ್ಮನ್ನ ನಾಟಕ ಮಾಡ್ತಿದ್ರೆ ನಮಗೆ ಯಾಕೆ ಹಚ್ಚಿದ್ರತ್ತೆ? ಅಪ್ಪುಗಳು ಕೇಳಿದ್ ನಾನು, ಎಷ್ಟೊತ್ತು ಮಾಡೋದ್ರಿ ಹೆಂಗ ಅಂತೇಳಿ. ಅವ್ರಂದ್ರು ಪ್ರಸಾದನ ತಯಾರದ, ಅವರು ನಾಟಕ ನೋಡ್ಬೇಕಂತಾನೆ ಈ ಕಡೆ ಬಂದಾರ. ಏನ್ ತಾಸ್ ಹೆಚ್ಚು ಕಡಿಮೆ ಆದ್ರೆ ಏನ್ ಆಗೋದಿಲ್ಲ, ಆರಾಮ್ ಮಾತಾಡ್ರಿ ಅಂತಂದ್ರು. ಆದಾಗ್ಯೂನು 33 ದಿನಗಳ ಕಾಲ ನೀವೀಗ ಅಮೃತ ಪಾನವನ್ನು ಮಾಡಿದ್ದೀರಿ. ಪಾಲುಂಡು ಮೇಲುಂಬರೆ. ಅಮೃತ ಪಾನವನ್ನ ಮಾಡಿದ ಬಳಿಕ ಮತ್ತೇನಾರ ಊಟ ಮಾಡಬೇಕು ಅಂತ ಯಾರಿಗೂ ಅನಿಸುವುದಿಲ್ಲ. 56 ಅಧ್ಯಾಯಗಳ ಕಥಾಮೃತವನ್ನ 33 ದಿನದಲ್ಲಿ ತಾವೆಲ್ಲ ಶ್ರವಣ ಮಾಡಿದ್ದೀರಿ. ಗೀತೆಯಲ್ಲಿ ಪರಮಾತ್ಮ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಕುರಿತು ಹೇಳ್ತಾರೆ. ದುಃಖೇಶು ಅನುದ್ವಿಗ್ನ ಮನಾಹ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತಧಿರ್ ಮುನಿರುಚ್ಯತೆ. ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಕನ್ನಡದಲ್ಲಿ ಕಲ್ಯಾಣದ ಆದಯ ಶರಣರು ಹೇಳ್ತಾರೆ, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯಗಳಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗವು ಬೇರಿಲ್ಲ ಕಾಣಿಬೋ. ಪರಮಾತ್ಮ ಅಂತ ಅವನು ಹುಡುಕಾಡ್ಕೊಂತ ಹೋಗ್ಬೇಕಾಗಿಲ್ಲ. ಈ ಲಕ್ಷಣಗಳು ಯಾರಲ್ಲಿ ತೋರ್ತಾವ ಅವನೇ ಪರಮಾತ್ಮ. ಹೆಂಗಿರ್ತಾರೆ ಯೋಗಿಗಳು? ದುಃಖೇಶು ಅನುದ್ವಿಗ್ನ ಮನಾಹ. ಸಂಸಾರ ಅಂತ ಯಾವುದಕ್ಕಂತಾರಂದ್ರ ಸುಖ ದುಃಖ. ಈ ಶರೀರಕ್ಕೆ ಭೋಗಾಯತನ ಅಂತಾರ. ಭೋಗಾಯತನ ಅಂದ್ರೆ ಸುಖ ದುಃಖಗಳನ್ನ ಭೋಗ ಮಾಡುವುದಕ್ಕಾಗಿನೇ ಜನಿತವಾಗಿರುವಂತದ್ದು ಶರೀರ. ಈ ಭೋಗಗಳನ್ನ ಅನುಭವಿಸುವುದಕ್ಕಾಗಿ ಶರೀರ ಬಂದೈತೆ ಅಂದ ಬಳಿಕ ಪ್ರಪಂಚ ಎಲ್ಲವೂ ಬರೇ ಸುಖಮಯ ಅಲ್ಲ, ಬರೇ ದುಃಖಮಯ ಅಲ್ಲ. ಒಮ್ಮೆ ಸುಖ ಇರ್ತದ, ಒಮ್ಮೆ ದುಃಖ ಇರ್ತದ, ಒಮ್ಮೆ ದುಃಖ ಇರ್ತದ, ಒಮ್ಮೆ ಸುಖ ಇರ್ತದ. ಸುಖಗಳು ಪರಿವರ್ತಂತೆ. ರೈತರು ಹೆಂಗ ಗಾಲಿ ಹಲ್ಲುಗಳು ಒಂದು ಮ್ಯಾಲ ಇರ್ತದ, ಒಂದು ಕೆಳಗಿರ್ತದ, ಒಂದು ಮ್ಯಾಲ ಹೋಗ್ತದ, ಒಂದು ಕೆಳಗ್ ಬರ್ತದ. ತಿರುಗಿದಂಗ ಮ್ಯಾಲಿಂದ ಕೆಳಗ, ಕೆಳಗಿಂದ ಮ್ಯಾಲ. ಹಂಗ ಇಡೀ ಬದುಕಿನೊಳಗ ಒಮ್ಮೆ ಸುಖ ಬರ್ತದೆ, ಒಮ್ಮೆ ದುಃಖ ಬರ್ತದೆ, ಮತ್ತೊಮ್ಮೆ ದುಃಖ ಬರ್ತದೆ, ಮತ್ತೊಮ್ಮೆ ಸುಖ ಬರ್ತದೆ. ಹಿಂಗ ನಿರಂತರವಾಗಿ ಸುಖ ದುಃಖಗಳನ್ನ ಅನುಭವಿಸುವುದಕ್ಕನೇ ಸಂಸಾರ ಅಂತಾರ. ಇಂತಹ ಸುಖ ದುಃಖಗಳಲ್ಲಿ ಸಿಲುಕಿಕೊಂಡಿತು ಅಂದ್ರೆ ಅದಕ್ಕ ಮನಸ್ಸು ಅಂತಾರ. ಅಂತಹ ಮನಸ್ಸುಳ್ಳಂತ ಮಾನವರೆಲ್ಲ ಸುಖ ದುಃಖಗಳಿಂದ ಅವರು ಜರ್ಜರಿತರಾಗಿ ಹೋಗಿಬಿಡ್ತಾರೆ. ಆದ್ರೆ ಮಹಾತ್ಮನಾಗಿರುವಂತವನು ಈ ಸುಖ ದುಃಖಗಳನ್ನ ಅನುಭವಿಸುವಂತಹದ್ದು ಈ ಶರೀರ, ಈ ಮನಸ್ಸೇ ಹೊರತು ಶರೀರ ಮನಸ್ಸುಗಳ ಆಚೆಗಿರುವಂತಹ ನಾನು ನಿರ್ಮಲನಾಗಿದ್ದೇನೆ, ನಿಶ್ಚಿಂತನಾಗಿದ್ದೇನೆ ಅಂತ ಯಾರು ಭಾವಿಸಿ ಹಾಗೆ ಬದುಕುತ್ತಾರೋ ಅವರಿಗೆ ಸ್ಥಿತಪ್ರಜ್ಞರು ಅಂತ. ಸ್ಥಿತಪ್ರಜ್ಞ ಅವನು ಭಾವರೂಪ. ಸ್ಥಿತಪ್ರಜ್ಞನ ಭಾವರೂಪನಾಗಿರ್ತಾನೆ. ನಾವೆಲ್ಲ
ಅಭಾವ ರೂಪರಾಗಿರುತ್ತೆ. ನಮಗೆ ಪ್ರಾಗಭಾವ, ಪ್ರಧ್ವಂಸಾಭಾವ, ಅತ್ಯಂತಾಭಾವ, ಅನ್ಯೋನ್ಯಾಭಾವಗಳಿಗೆ ಈ ತೋರುವ ತನು ಭಾಗಿಯಾಗ್ತದೆ. ಆದರೆ ಸ್ಥಿತಪ್ರಜ್ಞನಾಗಿರುವಂತವನು ಪ್ರಾರಬ್ಧ ವಶದಿಂದ ಈ ಚತುರ್ವಿಧ ಭಾವಗಳಿಗೆ ಶರೀರ ಒಳಗಾಗುತ್ತದೆ ಹೊರತು ನಾನು ಮಾತ್ರ ಚಿದಾನಂದ ರೂಪ ಶಿವೋಹಂ ಶಿವೋಹಂ, ನಾನು ಶಿವಸ್ವರೂಪನಾಗಿದ್ದೇನೆ ಅಂತ ಅವ ಭಾವದಲ್ಲಿ ಆನಂದದಿಂದ ತುಂಬಿರ್ತಾನೆ. ಆತನ ತನುವಿನಲ್ಲಿ ನಿರ್ಮೋಹ ಇರುತ್ತದೆ, ನಮ್ಮ ತನುವಿನಲ್ಲಿ ಮೋಹ ತುಂಬಿರುತ್ತದೆ. ಮಾಣಿಕ ಪ್ರಭು ಶ್ರೀಗಳು ಹೇಗಿದ್ರು, ನಮ್ಮ ಗುರುಗಳು ಹೇಗಿದ್ರು? ತನುವಿನಲ್ಲಿ ನಿರ್ಮೋಹ. ಶರೀರದ ಬಗ್ಗೆ ಅವರಿಗೆ ಎಂದ ಆರೂಢ ಜ್ಯೋತಿ ಗುರುಗಳ ಶಾಸ್ತ್ರವನ್ನ ಆಲಿಸಿದ್ದಾರೆ, ಎಂದು ಆರೂಢ ಜ್ಯೋತಿ ಗುರುಗಳು ನಡೆಸಿದಂತಹ ಷಟ್ಶಾಸ್ತ್ರ ಸಮ್ಮತವಾಗಿ ಅವರು ಬದುಕಿದ್ದಾರೆ, ಅಂದೇ ಅವರು ಮುಕ್ತರಾಗಿ ಹೋಗಿದ್ದಾರೆ. ಆದ್ರೆ ಶರೀರ ಪ್ರಾರಬ್ಧ ವಶದಿಂದ ಅದೇನು ಬದುಕಿತ್ತೋ ಆ ಶರೀರ ಪ್ರಾರಬ್ಧದಿಂದ ಬದುಕದ, ಆ ಶರೀರದ್ದೂ ಪರೋಪಕಾರ ಆಗ್ಲಿ ಅಂತ ಉಸಿರಿರೋವರೆಗೂ ಶಾಸ್ತ್ರವನ್ನ ಹೇಳಿ ಅವರು ಶರೀರ ತ್ಯಾಗ ಮಾಡಿದವರೇ ಹೊರತು ಅವರಿಗೆ ಶರೀರದ ಬಗೆಗೆ ಯಾವುದೇ ಮೋಹಗಳಿರಲಿಲ್ಲ. ಅದಕ್ಕೆ ಮಾಣಿಕ ಪ್ರಭುಗಳಂತಹ ಯೋಗಿಗಳು ಅವರು ತನುವಿನಲ್ಲಿ ನಿರ್ಮೋಹಿಗಳು, ಮನದಲ್ಲಿ ನಿರಹಂಕಾರ. ಮನುಷ್ಯ ಅಭಿಮಾನಾತ್ಮಕವಾಗಿ ವೃತ್ತಿಯನ್ನು ಹೊಂದಿದ ಕಾರಣದಿಂದ ಅವ ಅಹಂಕಾರಿಯಾಗಿರ್ತಾನೆ. ನಾನು ಮಾಡಿದೆ, ನನ್ನಿಂದಾಯಿತು, ನಾನೇ ಎಲ್ಲ ಅನ್ನುವಂಥದ್ದು ಸಾಮಾನ್ಯವಾದ ಮನುಷ್ಯನ ಸ್ವಭಾವ. ನಾನಲ್ಲ, ನನ್ನಿಂದಲ್ಲ, ನನ್ನಿಂದ ಏನೂ ಅಲ್ಲ ಅಂತ ತಿಳಿದಂಥವನು ನಿರಹಂಕಾರಿಯಾಗಿರುವಂತಹ ಮಹಾತ್ಮನಾಗಿರ್ತಾನೆ. ಮನದಲ್ಲಿ ಆತ ನಿರಹಂಕಾರವನ್ನು ಹೊಂದಿರ್ತಾನೆ. ಪ್ರಾಣದಲ್ಲಿ ನಿರ್ಭಯ, ಸಾಯ್ತೀವಂತ ಗೊತ್ತ ಅಕ್ಕಿತ್ತು ಅಂದ್ರ, ಬಹುತರವಾಗಿ ನಿಮಗ ಸಾಯ್ತೀವಿ ಅಂತ ಗೊತ್ತಾಕಿತ್ತು ಅಂದ್ರ ಇನ್ನು 10 ದಿವಸ ಬಿಟ್ಟು ನೀವು ಸಾಯವ್ರದೀರಿ ಅಂತ ಯಾರು ಮುಂಚಿತ ಹೇಳಿದ್ರು ಅಂದ್ರೆ 10 ದಿವಸ ಅಲ್ಲ, ಮುಂದೊಂದು 2 ತಾಸಿನಾಗ ಸಾಯ್ತೀವಿ ನಾವು. ಮನುಷ್ಯನಿಗೆ ಸಾವನ್ನ ಪರಮಾತ್ಮ ಇಂಥ ದಿವಸ ಇದ ಸಮಯಕ್ಕ ಅಂತ ಬರೆದು ಹೇಳಿಲ್ಲ, ನಮಗದು ಗೊತ್ತಾಗುವುದಿಲ್ಲ. ಯಾಕಂದ್ರೆ ಪ್ರಾಣದ ಬಗ್ಗೆ ನಮಗೇನದಂದ್ರೆ ಭಯ ಅದ. ಯಾವಾಗ ಪ್ರಾಣ ಪಕ್ಷಿ ಹಾರ್ತದೋ ಅಂತ ನಮಗ ಗೊತ್ತಿಲ್ಲ. ಆದ್ರೆ ಸ್ಥಿತಪ್ರಜ್ಞೆ ಯೋಗಿ ಹೇಗಿರ್ತಾನಂದ್ರೆ ನಾಳೆ ಬಪ್ಪುದೆ ಮಗಿಂದೇ ಬರಲಿ, ಹಿಂದೆ ಬಪ್ಪುದೆ ಮಗಿ ಈಗಲೇ ಬರಲಿ, ಇದಕಾರಂಜುವರು ಇದಕಾರಳುಕುವರು, ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ ಕೂಡಲ ಸಂಗನ ಶರಣರು ಬರೆದ ಬರಹ ಅಜಹರ ಸುರರಿಗೆ ಮೀರಲಳವಲ್ಲ. ನಾಳೆಗೆ ನಿನ್ನ ಒಯ್ತೀನಿ ಅಂತ ಅವ ಅಂದ್ರ ನಾಳೆಗೆ ಯಾಕೆ ಈಗ ಬಾ ಅನ್ಬೇಕಂತ. ಈಗ ಬಂದ್ ನೋಡಂದ್ರ ಮತ್ತ ತಡ ಮಾಡಬೇಡ, ಬಂದ ಬಿಡು ಅನ್ಬೇಕು. ಯಾರು ಹಿಂಗ ಅನ್ನಕ್ ಸಾಧ್ಯ? ನೀವು ಅನ್ಬೋದು, ನಾಳೆ ಬಪ್ಪುದೆಮಗೆ ಹಿಂದೆ ಬರಲಿ, ಹಿಂದ ಬಪ್ಪುದೆಮಗೆ ಈಗಲೇ ಬರಲಿ, ಯಾವುದು ಬರಲಿ ಅಂದ್ರೆ ಗೃಹಲಕ್ಷ್ಮಿ ಏನ್ ರೊಕ್ಕ ಐತಲ್ಲ ಬರಲಿ. ಏನಾರ ಸಂಶಯ ಇದ್ರೆ ಕೇಳವ ಅಂತ ಗುರುಗಳಂದ್ರ ಶಾಸ್ತ್ರ ಹೇಳಿ ಮುಗಿದ ಮೇಲೆ ಕೈ ಮುಗಿದು ಮ್ಯಾಲೆ ಎದ್ದು ನಿಂತು ಏನು ಸಂಶಯ ಐತಿ ಕೇಳು, ಏನು ಸಂಶಯ ಐತಿ ಅಂತ ಕೇಳಿ ಹೇಳಕತ್ತೀರಲ್ರಿ ಅಪ್ಪ ಅವ್ರ, ನಮ್ದು 4 ತಿಂಗಳಾತಿ ಗೃಹಲಕ್ಷ್ಮಿ ರೊಕ್ಕ ಬಂದಿಲ್ಲ, ಯಾವಾಗ ಬರ್ತಾವ ಹೇಳ್ರಿ ಅಂದ. ಯೋಗಿಗಳ ಹತ್ರ ನಿರಹಂಕಾರಿ ಆಗಿರುವಂತ ಯೋಗಿ ನಾಳೆ ಬಪ್ಪುದು ಹಿಂದೆ ಬರಲಿ. ಯಾವುದಕ್ಕಂತ ನಾವ ಯಾಕಷ್ಟು ಧೈರ್ಯಶಾಲಿ ಆಗ್ಯಾನಂದ್ರ ಅವನಿಗೆ ಗೊತ್ತದ ಬೆಂದ ನೂಲಿಯಂತೆ ಸುಮ್ಮ ಹಗ್ಗದಂಗ ಕಾಣಕತ್ತಾನವ, ಹಗ್ಗ ಅಲ್ಲ. ಯಾಕ ಸುಟ್ಟ ಬಿಟ್ಟೈತದ. ಒಡಮುರಿದಿರುವಂತ ಹಗ್ಗ ಬೆಂಕಿಯಿಂದ ಸುಟ್ಟದ, ಸುಟ್ಟು ಆದ್ರೂ ಕಣ್ಣಿಗೆ ಹೆಂಗ ಕಾಣಕತ್ತೈತಿ ಅಂದ್ರ ಹಗ್ಗದಂಗ ಕಾಣಕತ್ತದ, ಬೆಂದ ನೂಲಿ. ಹಗ್ಗ ಸುಟ್ಟು ಬಳಿಕ ಅಲ್ಲೇನೈತಿ, ಬರೇ ಬೂದಿ ಐತಿ. ಹಗ್ಗ ಐತಿ ಅಂತ ಕೈಯಾಗ ಹಿಡ್ಕೊಳಕ್ ಹೋದ್ರ ಬರೇ ಬೂದಿ ಸಿಗ್ತದಲ್ಲ. ಎಂದ ಸದ್ಗುರುನಾಥ ತನ್ನ ವರದ ಹಸ್ತವನ್ನ
ಶಿಷ್ಯನ ಶಿರದ ಮೇಲಿಟ್ಟು ಬ್ರಹ್ಮೋಪದೇಶವನ್ನು ಮಾಡಿದನಲ್ಲ, ಅಂದೇ ಆತನ ಜನ್ಮ ಅಳಿದು ಹೋಗ್ಯದ, ಅಂದೇ ಅವನು ಬ್ರಹ್ಮಜ್ಞಾನಿಯಾಗ್ಯಾನ, ಅಂದೇ ಅವನು ಆನಂದದೊಳಗದಾನ. ಹಿಂದೆ ಮಾಡಿದ ಕರ್ಮದ ಫಲವಾಗಿ ಒದಗಿದ ಈ ಶರೀರ ಪ್ರಾರಬ್ಧದಿಂದ ಐತಿ ಅಂತ ತಿಳ್ಕೊಂಡಂತ ಅವ ನಾಳೆ ಯಾಕಪ್ಪ ಇವತ್ತ ಬರ್ಲಿ ಅಂತ ಧೈರ್ಯದಿಂದ ಅಂತಾನ. ನಾನು ಯಾವಾಗ್ಲೂ ಒಂದು ಶಾಲೆ ಹುಡುಗರ ಕಥೆ ಹೇಳ್ತಿರ್ತೀನಿ. ನಾನು ಹೋಮ್ವರ್ಕ್ ಮಾಡ್ಬೇಕಂತಾರಲ್ಲ, ಹೋಮ್ವರ್ಕ್. ಮನ್ಯಾಗ ಹುಡುಗರು ನೋಡಿ, ಕೆಲವು ಹುಡುಗರು ಶಾಲೆಯಿಂದ ಬಂದ ತಕ್ಷಣ ಏನ್ ಮಾಡ್ಬಿಡ್ತಾವು, ಹೋಮ್ವರ್ಕ್ ಮಾಡಿಬಿಡ್ತಾರ. ಪಟಾಪಟ ಏನ್ ಮಾಡ್ಬೇಕಾಗೈತಿ ಎಲ್ಲ ಹೋಮ್ವರ್ಕ್ ಮಾಡಿ ಪುಸ್ತಕ ಬ್ಯಾಗ್ನಾಗಿಟ್ಟು ಊಟ ಮಾಡಿ ಮುಂದೆ ಆಟ ಆಡ್ತಿದ್ರು. ಆಟ ಆಡ್ತಾವ, ನಿದ್ದೆ ಮಾಡ್ತಿದ್ರೆ ಆರಾಮ್ ನಿಶ್ಚಿಂತ ನಿದ್ದೆ ಮಾಡ್ತಾವ. ಹೋಮ್ವರ್ಕ್ ಮಾಡಿ ಇಟ್ಟಿದ್ದು ಅಂದ್ರೆ ಬೆಳಿಗ್ಗೆದ್ದು ಯಾರು ಎಬ್ಬಿಸ್ಬೇಕಾಗಿಲ್ಲ ಅವ್ರನ್ನ. ತಾವ ಹೇಳ್ತಾವ, ತಾವ ಜಳಕ ಮಾಡ್ತಾವ, ತಾವ ಪಾಟಿ ಚೀಲ ಎಲ್ಲಿ ಡಿಕ್ಯಾಟಿ ಕರೆಕ್ಟ್ ಮುಂದೆ ಇಟ್ಕೊಂಡು ಅವು ಮಾಡಿದ ಡಬ್ಬಿ ತಗೊಂಡು ಎಲ್ಲಿ ಸಾಲಿ ಬಸ್ ಬರ್ತಿರ್ತೈತಿ ಅವನ ಕೈ ತಾವ ಹಿಡ್ಕೊಂಡು ಎಳ್ಕೊಂಡು ಬಂದು ಬಸ್ನ್ಯಾಗ ಹತ್ತಿ ಅವ್ರದ್ದು ವೈಭವ ನೋಡ್ಬೇಕು. ಹೆಂಗ ಶಾಲೆಗೆ ಹೋಗೋ ಮುಂದೆ ಹೆಂಗ್ ಮಾಡ್ತಿರ್ತಾವ ಹುಡುಗರು, ಕಿಟಕಿ ಕಡೆ ಬರೋದೇನ, ಕಿಟಕಿಯ ಕೈ ಹಾಕೋದೇನ, ಕಿಟಕಿಯಾಗ ಅವನ ಕಡೆ ಕೈ ಮಾಡಿ ಟಾಟಾ ಮಾಡ್ಕೊಂತ ಜಿಕ್ಕೊಂತ ಶಾಲೆಗೆ ಹೋಗ್ತಾವ. ಯಾಕ? ಹೋಮ್ವರ್ಕ್ ಮಾಡ್ಯಾವ. ಇನ್ನು ಕೆಲವು ಹುಡುಗರು ಇರ್ತಾವ, ಅವು ಈ ಮನೆಗೆ ಶಾಲೆಗೆ ಹೇಳಿದ್ದ ತಿಳಿದಿರಂಗಿಲ್ಲ, ಮನೆಗೆ ಬಂದ ಬಳಿಕ ಪುಸ್ತಕ ತೆಗಿಯಂಗಿಲ್ಲ. ಬೆಳಿಗ್ಗೆದ್ದು ಸಾಲಿ ಬಸ್ ಬರ್ತೈತಂದ್ರ ಅವಕ್ಕೆ ಯಾಕರ ಮುಂಜಾನೆ ಆಕೈತಿ, ಯಾಕರ ಕಣ್ಣು ತೆಗಿತೀವಿ, ಯಾಕರ ಹೇಳ್ಬೇಕು, ಇಷ್ಟು ತ್ರಾಸ ಮಾಡ್ಕೋತಿರ್ತಾವ. ಅನಿವಾರ್ಯ ಅವುಗೆ ಬಿಡುಗಡೆ ಇಲ್ಲ. ಸಾಲಿಗೆ ಹತ್ಸಬೇಕು, ಅವನ್ನ ಹಾಕಿ ಹೊತ್ಕೊಂಡಿದ್ದನ್ನ ಎಳೆದು ಹೋಗಿರ್ತಾಳ, ಮತ್ ಹೊತ್ಕೊಂಡ್ ಮಕ್ಕೊಂತಾವ. ಬೇಡ ಬೇಡ ಅಂತ ಆಕಿ ಹೊತ್ಕೊಂಡಿದ್ದನ್ನ ಮಡಿಚಿಟ್ರ ಹಾಸ್ಕೊಂಡಿದ್ರು ಹೊತ್ಕೊಂಡ್ ಮಕ್ಕೊಂತಾವ. ಎಷ್ಟೋರು ಯಾಕೆ ಹೇಳಾಕ್ ಒಲ್ಲೆ ಅನಿಸ್ತು. ಎದ್ದು ಇನ್ನೇನು ಆಕೆ ಕರ್ಕೊಂಡೋಗಿ ಜಳಕ ಮಾಡಿಸಿ ಬಟ್ಟಿ ಹಾಕಿ ಅಲ್ಲೊಂದು ಇಲ್ಲೊಂದು ಒಗದು ಪುಸ್ತಕವನ್ನ ಬ್ಯಾಗ್ನಾಗಿಟ್ಟು ಡಬ್ಬಿ ಮಾಡಿದ್ದನ್ನ ಆಕಿ ಕೈಯಾಗ ಹಿಡ್ಕೊಂಡು ನೀರಿನ ಡಬ್ಬಿ ಹಿಡ್ಕೊಂಡು ಹುಡುಗನ ಕೈ ಹಿಡ್ಕೊಂಡು ಬಸ್ ಎಲ್ಲಿ ಬರ್ತೈತೆ ಅಲ್ಲಿ ಬರ್ತಾಳ. ಅವ ಬಸ್ ಜಿಕ್ಕೊಂತ ಹತ್ತಾನ. ಏನ್ ಮಾಡ್ತಾನ ಅವಾಗ? ನೋಡ್ತಾನ ಬಸ್ ಬರಾಕತ್ತಿದ್ದು ಕಾಣಿಸ್ತೀವಿ ಹಳದಿ ಬಣ್ಣದ ಬಸ್ ಅಂದ್ರ ಯಾವ ಹಟ್ಟಿ ಕಡೆ ಹಾಕತೈತಿ ಅಂತಿಲ್ಲ. ತಲಿ ಕೆಟ್ಟ ಹುಡುಗರು ತಗೊಂಡೋಗಿ ಶಾಲೆಗೆ ಹಾಕ್ಬೋದು, ಹಟ್ಟಿ ಕೆಟ್ಟ ಹುಡುಗರು ಶಾಲೆಗೆ ಹೆಂಗ್ ಕಳಿಸು? ತಾಯಿ ಅಂತಾಳ ಬೇಡ ಬೇಡ ಬೇಡ. ಆಕೆ ಹೊಳ್ಳ ಅವನ್ನ ಮನಿಗೆ ಶಾಲಿಗೆ ಹೋಗಾಕ ಒಂದ್ ಹುಡುಗ ಸಂತೋಷ ಪಡ್ತದ, ಮತ್ತೊಂದ್ ಹುಡುಗ ಹೊಟ್ಟಿ ನೋವು ಅಂತ ಹೊಳ್ಳಿ ಮನಿಗೆ ಬರ್ತದ. ಯಾಕೆ ಬರ್ತದ? ಇಷ್ಟ ಕಾರಣದ ಹೋಮ್ವರ್ಕ್ ಮಾಡಿದ ಹುಡುಗರಿಗೆ ಯಾರ ಭಯಾನೂ ಇಲ್ಲ. ಶಾಲಿ ಬಸ್ಸು 7ಕ್ಕೆ ಬರೋ ಬಸ್ 5 ನಿಮಿಷ ತಡ ಆದ್ರೆ ಹೆಂಗ್ ಚಡ್ಪಡಿಸ್ತಿರ್ತಾವು. ಬಸ್ ತಡ ಆತ, ಬಸ್ ತಡ ಆತಂತ ಚಡ್ಪಡಿಸ್ತಾವಂದ್ರ ಹೋಮ್ವರ್ಕ್ ಮಾಡ್ಯಾವ. ಬಸ್ ಬರಬಾರ್ದು ಅಂತ ಸಂಕಲ್ಪ ಮಾಡವು, ಬಸ್ ಅಲ್ಲೇ ಪಂಚರ್ ಆಗ್ಬೇಕು, ನಮ್ಮೂರಿಗೆ ಬರಬಾರ್ದು ಅಂತ. ಯಾಕಂದ್ರೆ ಹೋಮ್ವರ್ಕ್ ಮಾಡಿರಂಗಿಲ್ಲ. ಹಂಗ ನಾಳೆ ಬಪ್ಪುದೆಮಗ ಹಿಂದೆ ಬರಲಿ, ಹಿಂದೆ ಬಪ್ಪುದೆಮಗ ಈಗಲೇ ಬರಲಿ ಅಂತ ಯಾರಂತಾರಂದ್ರೆ ಸದ್ಗುರುಗಳಿಂದ ಉಪದೇಶವನ್ನು ಪಡೆದು ಸದ್ಗುರುಗಳು ಹೇಳಿದಂತ ಮಹಾಮಂತ್ರವನ್ನ ಕಿವಿಯಲ್ಲಿ ಕೇಳಿ ನಿರಂತರವಾಗಿ ಬಾಯಿಯ ಮೂಲಕವಾಗಿ ಅದರ ಜಪ ಮಾಡಿ ಮಾಡಿ ಪಠಣ ಮಾಡಿ ಮಾಡಿ ಅವರು ಹೇಳಿದಂತ ಜ್ಞಾನಪರವಾದ ವಾಕ್ಯಗಳನ್ನ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ ಅನ್ನುವ ಜ್ಞಾನಪರವಾದ ಎಲ್ಲ ವಾಕ್ಯಗಳನ್ನ ಆಲಿಸಿದಂತಹ ಶಿಷ್ಯ ಮೃತ್ಯು ಅನ್ನುವಂತ ಬಸ್ ಬರ್ತೈತಂದ್ರ ಅವ ದುಃಖ ಮಾಡ್ಕೊಳಂಗಿಲ್ಲ. ನಾಳೆಗೆ ಆಗಪ್ಪ ಪ್ರಾರಬ್ಧ ವಶದಿಂದ ಈ ಶರೀರ ನಿನ್ನ ವಶ ಆಗ್ಲಿ ಅಂತ ನಕ್ಕೊಂತ ಯಾರು ಹೊಕ್ಕಾನಲ್ಲ ಅವ ಸ್ಥಿತಪ್ರಜ್ಞ ಮಹಾಯೋಗಿ ಆಗಿರ್ತಾನ. ಯಾರು ದುಃಖ ಮಾಡ್ಕೊಂತಾನಲ್ಲ ಅವ ಮರ್ತ್ಯಕ್ಕೆ ಮತ್ತ ಬೀಜವಾಗಿ ಭವಕ್ಕೆ ಬೀಜವಾಗಿ ಅವ ಇಲ್ಲೇ ಉಳಿತಾನ. ಅದಕ್ಕೆ ಯೋಗಿಗಳಾಗಿರುವಂತವರು ಪ್ರಾಣದಲ್ಲಿ ಅವರು ನಿರ್ಭಯಿಗಳಾಗಿರ್ತಾರೆ, ಚಿತ್ತದಲ್ಲಿ ನಿರಪೇಕ್ಷ. ಅವ್ರಿಗೆ ಯಾವ ಅಪೇಕ್ಷೆಗಳು ಇರಂಗಿಲ್ಲ. ಬೇಕು ಬೇಡೆಂಬೆರಡು ಭವ ಬೀಜಗಳ ಹುರಿದು ಲೋಕದೊಳಗಿದ್ದು ಇಲ್ಲದ ಮಹಿಮಗೆ. ಏನು ಹದಿಸಿದಡೇನು, ಏನು ಮೆರೆಸಿದಡೇನು, ಆ ಭೋಗಗಳು ತೃಣಗಾಂಬವು.
ನೀವೇನ್ ಅವ್ರ ಸಿದ್ಧಾರೂಢ ಅಜ್ಜರ್ನ ಎಷ್ಟು ಪಲ್ಲಕ್ಕಿ ಒಳಗೆ ಕೂಡಿಸಿದ್ರೇನು, ಅವ್ರಿಗೆ ಯಾವ ಕಿರೀಟವನ್ನಿಟ್ಟು ಅವ್ರಿಗೆ ಕಿರೀಟ ಪೂಜಾ ಮಾಡಿದ್ರೇನು, ಅದರಿಂದ ಅವ್ರಿಗೆ ಏನಾಗ್ಬೇಕಾಗ್ಯದ? ಅವ್ರಿಗೇನು ಇಲ್ಲ. ಸಿದ್ಧಾರೂಢ ಅಪ್ಪವರು ಕಿರೀಟ ಪೂಜೆ ನಡೆದಾಗ ಕೇಳಿದ್ರಂತ, ಬೆಂಕಿ ಇಟ್ಟಾಗ ತ್ರಾಸ ಆಗಿತ್ತಪ್ಪ, ಬಂಗಾರ ಕಿರೀಟ ಇಟ್ಟಾಗ ಆನಂದ ಆಗಕತ್ತಿರ್ಬೇಕಲ್ಲಿ ಈಗಂತ ಹೇಳಿ. ಅಪ್ಪ ಅವ್ರಂದ್ರು, ಈ ಮಲದ ಮ್ಯಾಲ ಈ ಮಲ ಕುಂತ್ಕೊಂಡದ, ನಾನು ಒಳಗ ನಿರ್ಮಲ ಅದಿನೋ ತಮ್ಮ ಅಂದ್ರಂತ. ಒಳಗ ನಿರ್ಮಲನಾಗಿದ್ದೇನೆ. ತನುವೆಂಬ ಮಲ, ಸುವರ್ಣವೆಂಬ ಮಲ, ಬಂಗಾರ ಅನ್ನುವಂತಹ ಮಲ, ಈ ಮಲದ ಈ ಹೊಲಸಿನ ಮ್ಯಾಲ ಈ ಹೊಲಸು ಕುಂತ್ಕೊಂಡದ, ನಾನು ಒಳಗ ನಿರ್ಮಲ ಅದೀನಿ. ನಿರ್ಮಲ ರೂಪಿಯಾಗಿರುವಂತಹ ಯೋಗಿಗೆ ಯಾವ ಅಪೇಕ್ಷೆಗಳು, ಏನು ಅಪೇಕ್ಷೆಗಳಿಲ್ಲ. ಅದು ಪ್ರಾರಬ್ಧ ವಶದಿಂದ ಅವನಿಗೆ ವೈಭವ ನಡೆಯುವಂಗ ನಡೆದಿರ್ತದೆ, ಅವನು ಲೋಕ ವ್ಯವಹಾರಗಳೆಲ್ಲ ನಡೆಯುವಂಗ ನಡೆದಿರ್ತಾವೆ. ಅವ ಮಾತ್ರ ಆನಂದದಿಂದ ಒಳಗೆ ತುಂಬಿಕೊಂಡಿರ್ತಾನೆ. ಹೀಗಿದ್ದಾಗ ನಿರಪೇಕ್ಷಿಯಾಗಿರುವಂತಹ ಯೋಗಿ ಆನಂದದಲ್ಲಿ ತಾನು ಯಾವಾಗಲೂ ಇರ್ತಾನೆ. ಅಂತ ಸ್ಥಿತಪ್ರಜ್ಞರಾಗಿರುವಂತಹ ಸಿದ್ಧಾರೂಢ ಜನ ಕಥಾಮೃತ ಆನಂದದಿಂದ ತಾವೆಲ್ಲ ಕೇಳಿದ್ದೀರಿ. ಅಂತ ಆಶ್ಚರ್ಯ ಈ ವರ್ಷದ ಪ್ರವಚನ ಹಂಗೆ ಮತ್ತು ಮುಂದಿನ ನಾಟಕದ ಪ್ರಸಾದ ಮಾಡಬೇಕು, ಬಹಳ ಹೊತ್ತು ಕಾಯುವುದಕ್ಕಿಂತಲೂ ಮತ್ತೆ ಶಾಸ್ತ್ರದ ವಿಷಯಕವಾಗಿ ಬಂದಾಗ ಚಿಂತನೆ ಮಾಡೋಣ ಹಾಗೆ ಅಂತ ಹೇಳಿ ವರ್ಷದಿಂದ ವರ್ಷಕ್ಕೆ ನನಗನಿಸ್ತದೆ, ಮಾಣಿಕ್ ಪ್ರಭು ಅಪ್ಪಗಳು ಇಷ್ಟು ವರ್ಷ ಈ ಆಶ್ರಮದಲ್ಲಿದ್ದು ಅವರು ಮಾಡಿದಂತಹ ಶಾಸ್ತ್ರ ಚಿಂತನೆ, ಅವರು ತಪಸ್ಸು ಎಷ್ಟು ದೊಡ್ಡದಿತ್ತು ಅನ್ನುವುದಕ್ಕೆ ನಾವು ಇಲ್ಲಿ ಎಲ್ಲೂ ಹುಡುಕಾಡಬೇಕಾಗಿಲ್ಲ. ಅವರು ತೋರುವ ಶರೀರದಿಂದ ಅವರು ಲೀನರಾಗಿದ್ರು ಸಹಿತ ಇಷ್ಟೆಲ್ಲ ಭಕ್ತರ ಹೃದಯದೊಳಗ ಅವರು ಹೊಕ್ಕು ಎಲ್ಲರನ್ನ ತಂದು ತನ್ನ ತಾಣಕ್ಕೆ ತಂದಾರಂದ್ರೆ ಇದು ಅದು ತಪಸ್ಸಲ್ಲದೆ ಇನ್ನೇನು ಇದಕ್ಕೆ ಕಾರಣ ಇರಂಗಿಲ್ಲ. ನೀವು ಈ ತಂದವರು ಮತ್ತು ಬಂದವರು ಅಂತ ಇಬ್ರು ಇರ್ತಾರ. ತಂದವ್ರು ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಏನ್ ಮಾಡ್ಯಾರ? ಮಂದಿ ತಂದಾರ್ರಿ, ಎಲ್ಲಿ ರೊಕ್ಕ ಕೊಟ್ಟು ಗಾಡಿ ಕೊಟ್ಟು ಎಷ್ಟು ಮಂದಿ, ಲಕ್ಷ ಮಂದಿ ತಂದಾರ ನೋಡ್ರಿ. ಹೆಂಗ್ ತಂದಾರ? ರೊಕ್ಕ ಕೊಟ್ಟಿರ್ತಾರ, ಗಾಡಿ ಕೊಟ್ಟಿರ್ತಾರ. ತಂದವರು ಬಹಳ ಹೊತ್ತು ಕೂಡಂಗಿಲ್ಲ, 10:30 11 ಆದ್ರೂ ತಂದು ಮಂದಿ ಯಾರು ಕುಂತಿರಂಗಿಲ್ಲ. ಇವರೆಲ್ಲ ಭಕ್ತಿಯಿಂದ ಬಂದು ಮಂದಿ ಇರ್ತಾರಲ್ಲ, ಅದ್ರ ಸಲುವಾಗಿ ಭಕ್ತಿ ನಮ್ಮನ್ನ ಎಳೆದು ತರ್ತದೆ. ಆ ಭಕ್ತಿ ಹುಟ್ಟಬೇಕಾಗಿತ್ತು ಅಂದ್ರೆ ಅದೊಂದು ತಪಸ್ಸು. ಅವರು ನಾವು ನೀವು ಎಲ್ಲರೂ ಅವರನ್ನ ನೋಡಿದ್ದೇವೆ, ಆನಂದದಿಂದ ಇದ್ದಿದ್ದನ್ನ ನಾವು ಕಂಡಿದ್ದೇವೆ, ಶಾಸ್ತ್ರವನ್ನು ನಡೆಸಿದ್ದನ್ನ ಕೇಳಿದ್ದೇವೆ. ಸಿದ್ಧಾರೂಢ ಪರಮಾತ್ಮ ಅಂತ ಯೋಗಿಯನ್ನ ಈ ನೆಲಕ್ಕೆ ಆರೂಢ ಜ್ಯೋತಿ ಗುರುಗಳ ಕರಕಮಲ ಸಂಜಾತರಾಗಿ ಅವ್ರದ್ದು ಕ್ರಮವರೀತ ಶಾಸ್ತ್ರ, ಯಾವಾಗ್ಲೂ ಕ್ರಮ ತಪ್ಪಿ ನಡೆದವರಲ್ಲ. ನಿತ್ಯದಲ್ಲಿ ಅವ್ರನ್ನ ಮಾತಾಡಿಸ್ಬೇಕಂದ್ರೆ ಬಹಳಷ್ಟು ಜನ ಹಿರಿಯರು ಏನಾರ ಮಾತಾಡ್ಸಕ್ ಹೋಗಿ ಅವ್ರು ಹೊಳತಿದ್ದಿಲ್ಲ. ಮಲ್ಕೊಂಡವರು ಸುಮ್ಮನೆ ಮಾತಾಡಿಸಿದ್ರೆ ಅವ್ರ ಕಡೆಗೆ ಲಕ್ಷಣ ಕೊಡ್ತಿದ್ದಿಲ್ಲ. ಇತ್ತಿತ್ತಲಾಗಿ ಏನಾರ ಶಾಸ್ತ್ರ ವಿಷಯಕವಾಗಿ ಸ್ವಲ್ಪ ತಪ್ಪು ಮಾತಾಡ್ಬೇಕು, ಅವಾಗ ಹೆಂಗಾರ ಮಕ್ಕೊಂಡು ಹೊಳ್ಕೊಂಡ್ರ ಅವ್ರ ಹಂಗಲ್ಲದು ಅಂತ ಹೇಳಿ. ನಮಗ ಅಷ್ಟ ಬೇಕಾಗಿತ್ತಪ್ಪ, ನೀನು ಮಾತಾಡಿಸೋ ಸಲುವಾಗಿ ಅಷ್ಟು ಭಕ್ತರು ಬಹಳ ಹುಷಾರ್ ಇರ್ತಾರ. ಹೆಂಗ್ ಮಾತಾಡ್ಸ್ಬೇಕು, ಏನ್ ಮಾಡ್ಬೇಕು ಅವ್ರಿಗೂ ಎಲ್ಲ ರೀತಿಯಿಂದ ಗೊತ್ತಿರ್ತದೆ. ಹಂಗೆ ಶಾಸ್ತ್ರ ಅಂದ್ರೆ ಅವ್ರಿಗೆ ಮೈಯೆಲ್ಲ ರೋಮಾಂಚನ ಆಗೋದು. ಅಂಥ ಮಾಣಿಕ ಪ್ರಭು ಮಹಾಸ್ವಾಮಿಗಳವರ ಪಾರ್ಥಿವ ಶರೀರದ ಅವ್ರ ಸಂಕಲ್ಪ ಅನ್ಬೇಕಿದು. ಇದು ನಮ್ದು ನಿಮ್ದು ಅಂತ ಅನ್ನೋದಕ್ಕಿಂತಲೂ ಮಾಣಿಕ ಪ್ರಭುಗಳ ಸಂಕಲ್ಪ. ನನಗೂ ಏಕಾಏಕಿ ಏನೋ ಅನಿಸ್ತು, ಮುತ್ತೂರು ನಡೆಸ್ತಾರ, ಇಷ್ಟು ವರ್ಷ ಶಾಸ್ತ್ರ ನಡ್ಕೊಂಡು ಬಂದದೆ, ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಮಾಡಿದ್ರ ಬಹಳ ಚಲೋ ಇರ್ತೈತಲ್ಲ ಅಂತ ಅನಿಸಿ ಸುಮ್ಮ ಸಹಜ ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಅವರು 4 ಮಂದಿ ಕುಂತ ಇದ್ರಿ ಇಲ್ಲಿ. ಈಗ ಮಾತಾಡ್ತೀವಿ ತಡ್ರಪ್ಪ, ಏನಾಕೈತಿ ನೋಡೋಣ ಅಂತಂದ್ರು. ಮಾತಾಡಿದ್ರು, ಆಯ್ತ್ರಪ್ಪ ಕಳಿಸ್ರಿ ಅಂತಂದ್ರು. ಕಳಿಸಿದ ಬಳಿಕ ನಮ್ಮ ಶೇಕ್ಸ್ಪಿಯರ್ ನಾಟಕದೊಳಗ ಸೀಸರ್ ಒಂದು ಮಾತು ಬರ್ತದೆ. ಸೀಸರ್ ಒಂದು ಮಾತು ಏನಂದ್ರೆ, ಹಿ ಕೇಮ್, ಹಿ ಸಾ, ಹಿ ಕಾಂಕರ್ ಅನ್ನುವಂಥದ್ದೊಂದು ಮಾತು ಬರ್ತದೆ. ಜಗತ್ತಿಗೆ ಬಂದ, ಜಗತ್ತನ್ನ ನೋಡಿದ, ಜಗತ್ತನ್ನ ಗೆದ್ದ ಅಂತ ಶೇಕ್ಸ್ಪಿಯರ್ ಹೇಳುವ ಹಾಗೆ ನಮ್ಮ ಪರಿಪೂರ್ಣಾನಂದ ಭಾರತಿ ಸ್ವಾಮಿಗಳು ಬಂದ್ರು, ನಿಮ್ಮನ್ನೆಲ್ಲ ನೋಡಿದ್ರು, ನಿಮ್ಮ ಹೃದಯವನ್ನೇ ಗೆದ್ರು ಅನ್ನುವ ಹಂಗೆ ಅಷ್ಟು ಆನಂದದಿಂದ ಶೇಕ್ಸ್ಪಿಯರ್
ಇಷ್ಟು ಜನರನ್ನ ಒಂದು ಕಡೆಗೆ ಮಂತ್ರ ಮುಗ್ಧವಾಗಿ ಕೂಡಿಸ್ಬೇಕಂದ್ರೆ ವಾಣಿ ಒಳಗೂ ಒಂದು ತಪಸ್ಸು ಬೇಕು. ಎಲ್ಲರೂ ಮಾತಾಡಿದ್ರು ಕೂಡುವುದಿಲ್ಲ, ಎಲ್ಲರೂ ಹಾಡಿದ್ರು ಕೂಡುವುದಿಲ್ಲ. ಹಾದಿ ಹೋಗವ ಹಾಡೋದು ಕೇಳಿ ಗಕ್ಕನ ನಿಂತ ಅಂದ್ರೆ ಆ ಧ್ವನಿ ಒಳಗ ಏನೋ ಒಂದು ತಪಸ್ಸೈತಿ ಅಂತ. ಊರೊಳಗಿದ್ದವ್ರು ನಿಮಗೇನಿ ಕೈ ಒಳಗ ಜಗತ್ ಬೇಕಾದ ಸಿಗ್ತದ ನಿಮ್ ಕೈ ಒಳಗ. ಅದ್ರಾಗ ಈಗ ಎಐ ಅಂದ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಜಗತ್ತು ಮುಂದುವರಿತು ಅಂದ್ರೆ ಡಾಕ್ಟರ್ಗಳಿಗೆ ಕಂಡು ಹಿಡಿಯಕ್ ಆಗದೆ ಇರುವಂತ ರೋಗವನ್ನು ಅದು ಹೇಳ್ತದೆ, ಔಷಧಿ ಹೇಳ್ತದ. ಒಂದು ಹೆಣ್ಮಗಳು ಎಲ್ಲ ಕಡೆಗೂ ತೋರಿಸಾಳ, ಅವ್ರ ಅಪ್ಪ ಕೆಮ್ಮಿದಾಗ ಬರೀ ರಕ್ತ ಬೀಳುದಂತ. ಎಷ್ಟು ದವಾಖಾನಿ, ಎಷ್ಟು ಊರು, ಎಲ್ಲ ಡಾಕ್ಟರ್ಗಳು ಎಲ್ಲ ಮುಗ್ದಾರ. ಇನ್ನೇನ್ ಮಾಡೋದು, ಅವನ ಆವೇಶದಾಗ ಅಷ್ಟ ಐತಿ ಅಂತ ಹೇಳಿ ಕೆಮ್ಮಿದ ಸರ್ತಿಗೊಮ್ಮೆ ರಕ್ತ ಬೀಳೋದು, ಕೆಮ್ಮಿದ ಸರ್ತಿಗೊಮ್ಮೆ ಬಾಯಾಗಿಂದ ರಕ್ತ ಬೀಳೋದು. ನೋಡು ಇದಕ್ಕೊಂದ್ ಸ್ವಲ್ಪ ಏಕ ನಮ್ಮ ಮಾಹಿತಿ ಕೊಡೋಣ ಅಂತ ಕುತೂಹಲಕ್ಕಾಗಿ ಏನೇನ್ ಡಾಕ್ಟರ್ ರಿಪೋರ್ಟ್ಗಳಿದ್ದು ಆ ರಿಪೋರ್ಟ್ಗಳನ್ನೆಲ್ಲ ಅದ್ರೊಳಗೆ ಟೈಪ್ ಮಾಡಿ ಅದಕ್ಕೆ ಹಾಕಿ ನಮ್ಮ ತಂದೆಗೆ ಹಿಂಗತಿ ಒಂದು ಡಿಸೀಸ್ ಅದ, ಏನಂತ ಗೊತ್ತಾಗೋಲ್ತು, ನಿನಗೇನಾರ ಗೊತ್ತಾಕೈತೆ ಇದ್ರ ಬಗ್ಗೆ ಮಾಹಿತಿ ಅಂತ ಹೇಳು ಅಂತ ಹೇಳಿದಾಗ ಏನೇನ್ ರಿಪೋರ್ಟ್ ಅದಾವ ಅದನ್ನೆಲ್ಲ ಹಾಕು ಅಂತ ಹೇಳಿದಾಗ ಎಲ್ಲಾ ಡಾಕ್ಟರ್ ಕಡೆಯಿಂದ ಏನೇನ್ ಚೆಕ್ ಮಾಡಿದ್ಲಿ ಎಲ್ಲಾ ರಿಪೋರ್ಟ್ಗಳನ್ನ ಅದಕ್ಕೆ ಹಾಕಿದ್ರ ಅದೆಲ್ಲಾ ಪರೀಕ್ಷೆ ಮಾಡಿ ಹಂಗ ಮಾಡಿ ಹಿಂಗ ಮಾಡಿ ಕಡೆಗೆ ಒಂದು ಪ್ರಶ್ನೆ ಕೇಳ್ತಂತ, ಅವರಿಗೆ BP ಏನಾರ ಐತೇನು ಅಂತ ಹೇಳಿ. ಹೌದು BP ಐತಿ. BP ಇದ್ರ BP ಗುಳಿಗೆ ಹಾಕಂತಂತ. BP ಗುಳಿಗೆ ಯಾವ್ದು ತಗೊಂತಾನ, ಆ BP ಗುಳಿಗೆನು ಹಾಕಿ ಆ BP ಗುಳಿಗೆದು ಡೋಸ್ ಗೀಸ್ ಏನಿತ್ತು ಅದನ್ನೆಲ್ಲ ಹಾಕಿದ ಬಳಿಕ ಅವಾಗ AI ಒಂದು ರಿಪ್ಲೈ ಬಂತಂತಿಲ್ಲ, ಇದೆಲ್ಲ ನಾನು ಪರೀಕ್ಷೆ ಮಾಡಿದ ಬಳಿಕ ನನಗೆ ಹಿಂಗ ಅನಿಸ್ತದ, ಈ BP ಗುಳಿಗೆ ಏನೈತಲ್ಲ ಇದ್ರೊಳಗ ಅರ್ಧ ಡೋಸ್ ಕಡಿಮೆ ಮಾಡು ಅಂತ ಹೇಳಿದಂತ. ಬರೀ ಉಳಿದಿದ್ದೇನಿಲ್ಲ, ತಗೊಂತಿದ್ದಂತ BP ಗುಳಿಗಿದ ಅರ್ಧ ಡೋಸ್ ಕಡಿಮೆ ಆದ್ಮೇಲೆ ಒಂದು ಕೆಮ್ಮಿ ರಕ್ತ ಬೀಳಲು ಬಂದಾಗಿದೆ. ಹೆಂಗಿರ್ಬೇಕದ ಅಂದ್ರೆ ನಮ್ಮೂರೊಳಗ ಒಬ್ಬ ಡಾಕ್ಟರ್ ಒಂದ್ ಮಾಹಿತಿ ಇರ್ತದೆ, ಅದಕ್ಕ ಇಡೀ ನಮ್ಮ ಜಗತ್ತಿನಾದ್ಯಂತ ಎಷ್ಟು ಜನ ಶಾಣೆ ಡಾಕ್ಟರ್ ಅದಾರ ಅವರೆಲ್ಲ ರಿಸರ್ಚ್ ಮಾಡಿದಂತ ಮಾಹಿತಿ ಅದಕ್ಕೆ ಗೊತ್ತಿರ್ತದ. ನಮ್ಮದೇನು ರೋಗ ಐತಿ ನಮ್ಮ ಮಾಹಿತಿ ಅದಕ್ಕೆ ಹಾಕಿದ ತಕ್ಷಣ ಇದ ಲಕ್ಷಣ ಉಳ್ಳಂತ ರೋಗಿ ಎಲ್ಲೋ ಇರ್ತಾನ ಏನೋ ಇರ್ತಾನ ಅವನ್ದೆಲ್ಲ ಮಾಹಿತಿ ನೋಡ್ಕೊಂಡು ಅವನ ಜೊತೆಗೆ ಹೋಲಿಕೆ ಮಾಡಿ ಹಿಂಗಾಗೈತಿ ಅಂತ ಆ ರೋಗವನ್ನು ತಾನ ಪತ್ತೆ ಹಚ್ಚಿ ಔಷಧಿ ಕೊಡುವಂತ ಅದ್ಭುತ ಟೆಕ್ನಾಲಜಿ ಈಗ ಬಂದದ. ಇನ್ನು ಮುಂದೆ ಹೋದ್ರೆ ಡಾಕ್ಟರ್ ಕೈ ಹಿಡೋದು, ಕಣ್ಣು ನೋಡಿ, ನಾಲಿಗೆ ನೋಡಿ ಇದು ಯಾವುದೂ ಇಲ್ಲ. ಸುಮ್ನೆ ನೀವು ಹೋಗಿ ಮಷಿನ್ ಮುಂದೆ ಹಿಂಗೆ ನಿಂತ ಬಿಟ್ರೆ ಅದು ಒಂದು ಸರಿ ಚೆಕ್ ಮಾಡಿ ಇದಕ್ಕೆ ಇದ ರೋಗ ಐತಿ ಇದ ಔಷಧಿ ತಗೊಂತ 5 ನಿಮಿಷ ಮುಗಿದೋತ್ ಕೆಲಸ. ಡಾಕ್ಟರ್ಗಳ ಸಂಖ್ಯೆ ಕಡಿಮೆ ಆಗ್ತದ, ಮಾಸ್ತರ್ಗಳಂತೂ ಮುಂದೆ ಸಿಗುದನೇ ಇಲ್ಲ ಶಾಲ್ಯಾಗ. ಯಾಕ ಅವ್ರು ಕಲಿಸು ವಿದ್ಯೆ ಏನೈತೆ ಅದಕ್ಕೆ 100 ಪಟ್ಟು ಮಾಹಿತಿಯನ್ನು ಹೇಳಿಕೊಡುತ್ತದೆ. ಪ್ರವಚನ ಮಾಡೋರು ನಿಮಗೆ ಏನಾರ ಬೇಕು ಒಂದು ವಿಷಯದ ಬಗ್ಗೆ ನೀವು ಕೊಟ್ರಿ ಅಂದ್ರೆ ಅರಿಸ್ಟಾಟಲ್ ನಿಂದ ಹಿಡ್ಕೊಂಡು ಸಿದ್ದೇಶ್ವರ ಸ್ವಾಮಿಗಳವರೆಗೂ ಗುರು ಅನ್ನೋದ್ರ ಬಗ್ಗೆ ಏನೇನ್ ಹೇಳ್ಯಾರ ಅನ್ನೋದು ಒಂದ ಕಡೆಗೆ ಹೇಳ್ಬಿಡ್ತದೆ. ಇಷ್ಟು ಟೆಕ್ನಾಲಜಿ ಮುಂದದ. ಇಷ್ಟೆಲ್ಲಾ ಮುಂದಿದ್ದಾಗಿನೂ ಮನೆಯಾಗಿ ಇಷ್ಟೆಲ್ಲ ವ್ಯವಸ್ಥೆ ಐತಂದ್ರೂ ನಾವು ಸದ್ಗುರುನಾಥನ ಚರಣದಲ್ಲಿಯೇ ಕುಳಿತು ಶಾಸ್ತ್ರ ಕೇಳಬೇಕು ಅಂತ ಪರಿಪೂರ್ಣಾನಂದ ಭಾರತಿ ಸ್ವಾಮಿಗಳ ಪ್ರವಚನಕ್ಕೆ ನೀವು ಬಂದಿರಂದ್ರೆ ನಿಜವಾಗಿಯೂ ನೀವು ಧನ್ಯರು ಅನ್ನುವಂತಹ ಮಾತುಗಳನ್ನ ಈ ಪ್ರಸಂಗದಲ್ಲಿ ಹೇಳಿ, ಅದು ಏನೇ ಇದ್ರೂ ಗೂಗಲ್ ಅದು, ಅದಕ್ಕ ಭಾವನೆಗಳು ಇರಂಗಿಲ್ಲ, ಚೆಕ್ ಮಾಡಬಹುದು, ಹೇಳಬಹುದು. ಗೂಗಲ್ ಎಂದೂ ನಮಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಬ್ಬ ಗುರು ಅವ ಬ್ರಹ್ಮಜ್ಞಾನಿಯಾದ ಕಾರಣದಿಂದ ನಮ್ಮನ್ನ ಮುಕ್ತರನ್ನಾಗಿ ಮಾಡುವುದಕ್ಕೆ ಸದ್ಗುರುನಾಥ ಬೇಕೇ ಹೊರತು ಇನ್ನುಳಿದ ಯಾವ ಸಾಧನಗಳು ಸಾಧ್ಯವಿಲ್ಲ. ಅಂತಹ ಸದ್ಗುರುಗಳ ಸ್ವರೂಪದಲ್ಲಿ ಪೂಜ್ಯರಾಗಿರುವಂತಹ ಪರಿಪೂರ್ಣಾನಂದ ಸ್ವಾಮಿಗಳವರು ಈ ವರ್ಷ ಆಗಮಿಸಿದ್ದ ನಮಗರೆ ಬಹಳ ಆನಂದ ಆಗಿದೆ. ಯಾಕೆ ಆನಂದ ಆಗೈತೆ ಅಂದ್ರೆ ಇಡೀ ಊರನ್ನು ಒಂದು ಕಡೆಗೆ ಕೂಡಿಸುವ ಮೂಲಕ ನಿತ್ಯದಲ್ಲಿ 33 ದಿವಸ ದಾಸೋಹ ನಡೆಸುವುದು ಅಂದ್ರೆ ಸಣ್ಣ ಮಾತಲ್ಲ. 1 ದಿವಸದ ಕಥೆಯಲ್ಲ, 2 ದಿವಸದ ಕಥೆಯಲ್ಲ,
ಒಂದ್ ದಿವಸದ ಜಾತ್ರೆ ಅಲ್ಲ, 2 ದಿವಸದ ಜಾತ್ರೆ ಅಲ್ಲ, 33 ದಿನಗಳ ಕಾಲ ನಿರಂತರ ದಾಸೋಹ ನಡಿಬೇಕು, ನಿರಂತರ ಅನ್ನ ದಾಸೋಹ ನಡಿಬೇಕು. ಅಂದ್ರೆ ಅದು ಸಿದ್ಧಾರೂಢ ಪರಮಾತ್ಮನ ದಿವ್ಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಐತಿ ಅನ್ನೋದಕ್ಕನೇ ಅದು ಸಾಧ್ಯ ಐತೆ ಹೊರತು ಉಳಿದ ಯಾವ ಕಾರಣದಿಂದಲೂ ನೀವು ಮಾಡಿದ್ದಲ್ಲ. ನಿಮ್ಮ ರೂಪದಲ್ಲಿ ಹೊಕ್ಕು ಸಿದ್ಧಾರೂಢ ಪರಮಾತ್ಮನೇ ತನ್ನ ಕಾರ್ಯವನ್ನು ತಾನು ಮಾಡಿಸಿಕೊಂಡಿದ್ದಾನೆ. ಮತ್ತೊಂದು ಸಂತೋಷ ಏನಾಯ್ತು ನನಗಂದ್ರೆ, ಬರೀ ಶಾಸ್ತ್ರ ಕೇಳಿ ನಾವು ಮನೆಗೆ ಹೋಗುವುದು ರೂಢಿಯಾಗಿರ್ತದೆ. ಆದ್ರೆ ಸುಮಾರು ಒಂದು 15-20 ಜನ ಹೆಣ್ಮಕ್ಳು ಮಹಿಮ್ನ ಒಂದನ್ನ ಬಿಟ್ರೆ ಉಳಿದ ಸಿದ್ಧಾರೂಢ ಜನ ಜೋಗುಳ ಪದ್ಯದಿಂದ ಹಿಡ್ಕೊಂಡು ಎಲ್ಲವನ್ನೂ ಹಾಡುವುದು ರೂಢಿ ಮಾಡ್ಕೊಂಡಾರಂತ ಕೇಳಿದಾಗ ಆಶ್ಚರ್ಯದ ಮೇಲೆ ಆಶ್ಚರ್ಯ ಆಯ್ತು ನನಗೆ. ಆಶ್ಚರ್ಯದ ಮೇಲೆ ಆಶ್ಚರ್ಯ. ಪ್ರಾಕ್ಟಿಕಲ್ ಬರ್ಬೇಕಲ್ಲ. ಅಪ್ಪ ಅವ್ರು ಹೆಂಗ್ ಹೇಳಿದ್ರ, ಬಹಳ ಅದ್ಭುತ ಹೇಳಿದ್ರಿ ಅಂತ ಮನೆಗೆ ಹೇಳ್ಕೊಂತ ಹೋಗೋದಕ್ಕಿಂತಲೂ ನಮ್ಮ ಅನುಭವಕ್ಕೆ ಬರುವಂಗ ಏನಾದ್ರೂ ನಾವು ರೂಢಿ ಮಾಡ್ಕೋಬೇಕಲ್ಲ. ನಮಃ ಶಿವಾಯ ಅಂತ ಅಪ್ಪ ಅವ್ರು 100 ವರ್ಷದಿಂದ ಅನ್ಕೋತ ಬಂದಾರ್ರಿ ಅಂತ ಅಂದವ್ರ ಕತೆ ಮಾತಾಡೋದಕ್ಕಿಂತಲೂ ಏನ್ ಮಾಡ್ತಿದ್ದೆ ನಿಮ್ಮ ಅಜ್ಜ, ನಮ್ಮ ಅಜ್ಜ ಹವಳ ಮಾರ್ತಿದ್ರಿ, ನಮ್ಮ ಅಜ್ಜ ವಜ್ರ ಮಾರ್ತಿದ್ರಿ, ನಮ್ಮ ಅಜ್ಜ ಮುತ್ತು ಮಾರ್ತಿದ್ದ ಅಂತ ಬರೀ ಅಜ್ಜನ ಕತೆ ಹೇಳೋದಾತ್. ನಾವು ಚುರ್ಮರಿಯರ ಮಾರ್ಬೇಕಲ್ಲ ಕಡೆಗೆ. ಬರೀ ತಪಸ್ಸು ಮಾಡಿದವ್ರ ಕತಿ ಕೇಳೋದಾತು. ನಾವು ಒಂದು ಸರಿಯಾರ ಓಂ ನಮಃ ಶಿವಾಯ ಅನ್ಬೇಕಲ್ಲ, ಒಂದರ ಪದ್ಯ ಕಲಿಬೇಕಲ್ಲ. ನಮ್ಮ ಅಪ್ಪ ಅವ್ರ ಇಚ್ಛೆ ಇತ್ತು, ನಮ್ಮ ಭಕ್ತರಿಗೆ ಏನೂ ಬರಂಗಿಲ್ಲ ಅಂದ್ರೂ ಜಯ ಗುರು ಸಿದ್ಧ ಬರಬೇಕು, ಗುರುರಾಜ ಸಿದ್ಧಾರೂಢ ಸಮರ್ಥ ಮಂಗಳಾರತಿ ಬರಬೇಕು, ಅರಿವಿನ ಆರತಿ ಮಂಗಳಾರತಿ ಬರಬೇಕು. ಇವು 3ರ ಮುಂದ್ ಹೋಗಿ ಸ್ವರ್ಗ ಲೋಕದೊಳಗೆ ಸಿದ್ಧಾರೂಢ ಅಜ್ಜ ನಮ್ಮನ್ನು ಮಾತಾಡಿಸಿದಂದ್ರೆ ಏನ್ ಮಾಡಿದಪ್ಪ, ಮನುಷ್ಯ ಜನ್ಮ ತೊಟ್ಟು ಬಂದಂದಾಗ ಜಯ ಗುರು ಸಿದ್ಧ ಅಂದಿನಪ್ಪ, ನಿಮ್ದೊಂದು ಗುರುರಾಜ ಸಿದ್ಧಾರೂಢ ಮಂಗಳಾರತಿ ಅಂದಿನ ಅಂತ ಹೇಳಿದ್ರೆ ಅವ ತನ್ನ ಸಾವಿಜ್ಯ ಪದವಿಯನ್ನು ಕೊಟ್ಟು ನಮಗೆ ಅನುಗ್ರಹ ಮಾಡುವಂಗಿರ್ಬೇಕು ಅಂತ ಅಪ್ಪ ಅವ್ರು ಹೇಳ್ತಿದ್ರು. ಅಷ್ಟರ ಕಲಿಬೇಕು ಅಂತ ನಮ್ದು ಇಚ್ಛೆ. ಆದ್ರೆ ನಮ್ಮ ಭಕ್ತರು ಇಷ್ಟೆಲ್ಲ ಕಲ್ತಾರೆ ಅಂತ ಕೇಳಿದಾಗನೇ ಬಹಳ ಆನಂದ ಆಯ್ತು. ಒಬ್ಬ ಸ್ವಾಮಿಗಳು, ಸಮರ್ಥ ಸ್ವಾಮಿಗಳು ಬಂದ್ರು ಅಂದ್ರೆ ಎಷ್ಟು ಒಂದು ತಿಂಗಳದೊಳಗನೆ ತಿಂಗಳಕ್ಕನ ಇಷ್ಟ ಆಗೈತಿ ಅಂದ್ರ ಇನ್ನು ಖಾಯಂ ಅವ್ರ ಮುತ್ತೂರಿಗೆ ಬಂದ್ರೆ ಎಂಥ ಬದಲಾವಣೆ ಆಗ್ಲಿಕ್ಕಿಲ್ಲ ಅನ್ನುವಂತ ಭಾವ ನಮ್ಮೊಳಗದು ಮೂಡದೆ ಅವ್ರ ಕೃಪಾ ಯಾವಾಗಲೂ ಇರಲಿ. ಪರಿಪೂರ್ಣಾನಂದ ಭಾರತೀಯ ಸ್ವಾಮಿಗಳವರು ಮಾಡಿದಂತ ಈ ಪ್ರವಚನ ನಿಜಕ್ಕೂ ಬಹಳ ಆನಂದವನ್ನು ನಮ್ಗೆ ತಂದಿದೆ ಅಂತ ಈ ಪ್ರಸಂಗದಲ್ಲಿ ಹೇಳಿ ಎಲ್ಲರೂ ಆನಂದದಿಂದ ಪ್ರಸಾದ ಮಾಡೋನು. ನಾನು ನಾಟಕ ನೋಡಾವದೀನಿ, ನೀವು ಎಲ್ಲರೂ ನಾಟಕ ನೋಡ್ರಿ. ನಮ್ಮ ಶಾಂತಾಶ್ರಮದಾಗ ಅಲ್ಲಿ ನೋಡಿವಿ. ಆದ್ರ ಅವ್ರದ ಭೂಮಿ, ಅವ್ರ ತಾಲೀಮ್ ಮಾಡಿದ ಊರು. ತೆಂಡೂಲ್ಕರ್ ಎಲ್ಲೆಲ್ಲರೂ ಯಾವ್ದಾವ್ದಾರ ದೇಶಕ್ಕೆ ಹೋಗಿ ಅವ ಸೆಂಚುರಿ ಹೊಡೆದು ಬರೋದು ಬೇರೆ, ತನ್ನ ಗ್ರೌಂಡ್ನಾಗ ಹೊಡೆಯುವಾಗ ಅಭಿಮಾನಿಗಳಿಗೆ ಬಹಳ ದೊಡ್ಡ ಶಕ್ತಿ ಇರ್ತದಂತ. ಹಂಗೆ ಹರಿಶ್ಚಂದ್ರ ನಾಟಕ ಅದು ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು, ಇಲ್ಲೇ ಅದರ ಪ್ರಯೋಗ ನಡೆದಿದ್ದು. ಬಹಳ ಆನಂದ ಆಗ್ಯದ. ಎಲ್ಲರೂ ಅದರದ್ದು ಆನಂದದ ಪ್ರಯೋಗವನ್ನ ನೋಡೋಣ. ಆನಂದದಿಂದ ಎಲ್ಲರೂ ಪ್ರಸಾದ ಮಾಡ್ರಿ ಅಂತ ಹೇಳಿ ನಮ್ಮ 2 ಮಾತುಗಳಿಗೆ ವಿರಮಿಸ್ತಾರೆ. ಇಲ್ಲಿಯವರೆಗೆ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ಪೂಜ್ಯರ ಪಾದಗಳಿಗೆ